ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಸ್ ಮಂಜು ಅವರೊಂದಿಗೆ ಸಂವಾದ. ಎನ್ಎಸ್ ಮಂಜು ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮಂಜು ಅವರೇ, ಮೊನ್ನೆ ತಾನೇ ಫಿಫಾ ಮುಗೀತು. ಸೊ ಅದ್ರ ಕುರಿತಾಗಿ ಮೊದಲಿಗೆ ಕೇಳ್ಬಿಡೋಣ ಪ್ರಶ್ನೆ ಅಂತ ನಿಮಗೆ. ಖಂಡಿತವಾಗ್ಲು 23ನೇ ಫಿಫಾ ವಿಶ್ವಕಪ್ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈಗ 48 ತಂಡಗಳು ಇದ್ದುವು. ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ 3 ದೇಶಗಳು ಹೋಸ್ಟ್ ಮಾಡಿತ್ತಿದ್ನ. ಫೈನಲ್ ನಲ್ಲಿ ಸ್ಪೇನ್ ಅರ್ಜೆಂಟೀನಾ ಮುಖಾಮುಖಿಯಾಗಿತ್ತು. ಇದರಲ್ಲಿ ಸ್ಪೇನ್ 1-0 ಅಂತರದಿಂದ ಗೆಲುವು ಸಾಧಿಸಿ 2ನೇ ಬಾರಿ ವಿಶ್ವ ಚಾಂಪಿಯನ್ ಆಗಿದೆ. ಈ ಒಂದು ಫಿಫಾ ಕುರಿತಾಗಿ ಸಂಕ್ಷಿಪ್ತವಾಗಿ ನೀವು ವಿಶ್ಲೇಷಣೆ ಮಾಡೋದಾದ್ರೆ, ಕಳೆದ ಬಾರಿ ನಾವು ಹೋಲಿಸ್ಕೊಂಡ್ರೆ ಕೇವಲ 32 ತಂಡಗಳು ಆಡಿದ್ವು. ಆದರೆ ಈ ಬಾರಿ 48 ತಂಡಗಳು ಅಂತ ಹೇಳಿದ್ರೆ ಎಲ್ಲಾ ಖಂಡದಿಂದ ಹಲವಾರು ದೇಶಗಳಿಗೆ ಅವಕಾಶ ಸಿಗ್ತಾ ಇದೆ. ಅದೇ ರೀತಿ ಏಷ್ಯಾ ನಾವು ಹೋಲಿಸ್ಕೊಂಡ್ರೆ ಈ ಬಾರಿ 9 ತಂಡಗಳು ಏಷ್ಯಾ ಖಂಡದಿಂದ ಪ್ರತಿನಿಧಿಸಿದ್ದು. ಮತ್ತೆ ಇನ್ನು ಫೈನಲ್ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ಸ್ಪೇನ್ ಹಾಗೂ ಅರ್ಜೆಂಟೈನಾ ಅನ್ನೋ ಬದಲು ಸ್ಪೇನ್ ಹಾಗೂ ಲಿಯೋನೆಲ್ ಮೆಸ್ಸಿ ಅಂತಾನೆ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಅವರ ಕಡೆಯ ವಿಶ್ವಕಪ್ ಕೂಡ ಆಗಿರ್ಬೋದು, ಏನು ಹೇಳೋದಕ್ಕಾಗಲ್ಲ. ಆದ್ರೇನಪ್ಪಾ ಅಂದ್ರೆ ಸ್ಪೇನ್ 2ನೇ ಬಾರಿ ವಿಶ್ವಕಪ್ ಗೆದ್ರು ಅಂದ್ರೆ ಅವರು ಡಿಸರ್ವಿಂಗ್ ಅಂತ ನನಗೆ ಅನ್ನಿಸ್ತು. ಯಾವ ರೀತಿ ಅವರು ಆಡ್ಕೊಂಡ್ಬಂದ್ರು ಸೆಮಿಫೈನಲ್ ಹಾಗೂ ಫೈನಲ್ ಯಾವ ರೀತಿ ಅವರ ಪ್ರದರ್ಶನ ಮಾಡಿದ್ರು, ಎಲ್ಲೂ ಅನ್ಸಿಲ್ಲ ಅವರು ಚಾಂಪಿಯನ್ ಪಟ್ಟಕ್ಕೆ ಏರಕ್ಕೆ ಆಗದಿರ ಅರ್ಹರಲ್ಲ ಅಂತ. ಆ ರೀತಿ ಒಂದು ಪ್ರದರ್ಶನ ಮುಖಾಂತರ 2ನೇ ಬಾರಿಗೆ ಅವರು ವಿಶ್ವಕಪ್ ನ ಮುಡಿಗೇರಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯವನ್ನು ನೋಡಿದಾಗ ಅನಿಸ್ತಾ ಇರ್ಲಿಲ್ಲ ಸ್ಪೇನ್, ಯಾಕಂದ್ರೆ 2 ಮುಖಾಮುಖಿ ಬಹಳ ಜೋರಾಗಿತ್ತು. ಗೋಲ್ ಒಂದು ಆಗಿರ್ಲಿಲ್ಲ. ಕೊನೆಯ ಹಂತದಲ್ಲಿ 1 ಗೋಲ್ ಆಯ್ತಲ್ವಾ. ಮೊದಲನೇ ನಿಮಿಷದಿಂದ ಕಡೆ ನಿಮಿಷದವರೆಗೂ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಎಲ್ಲೂ ಅವರು ಹಿಡಿತನ ಕಳ್ಕೊಳ್ಳೇ ಇಲ್ಲ. ಹಿಂದೆ ಗೋಲ್ ಕೀಪರ್ ಇಂದ ಹಿಡಿದು ಸ್ಟ್ರೈಕರ್ ಫಾರ್ವರ್ಡ್ ತನಕ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅರ್ಜೆಂಟೈನಾದಲ್ಲಿ ಗಾಳುಗಳ ಸಮಸ್ಯೆ ಆಗಿದ್ರಿಂದ ಈಗ ನಮ್ಗೆ ಗೋಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಫಾರ್ವರ್ಡ್ ಪ್ಲೇಯರ್ ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, ಯಾಕಂದ್ರೆ ಗೋಲ್ ಬರ್ಲಿ ಅಂತ. ಆದ್ರೆ ಫೈನಲ್ ಪಂದ್ಯದಲ್ಲಿ ಯಾವುದೇ ಒಂದು ಕೋಚ್ಗಾಗ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅವರ ತಮ್ಮ ಡಿಫೆಂಡರ್ಸ್ ಅಲ್ಲಿ 3 ಸಬ್ಸ್ಟಿಟ್ಯೂಷನ್, ಫೋರ್ಸ್ ಸಬ್ಸ್ಟಿಟ್ಯೂಷನ್, ಅದು ಎಲ್ಲೋ ಸ್ವಲ್ಪ ಇಂಪಡಿ ಆಯ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅರ್ಜೆಂಟೈನಾ ತಂಡಕ್ಕೆ. ಅಂದ್ರೆ ಆಯ್ಕೆಯ ಹಂತದಲ್ಲಿ ಸ್ವಲ್ಪ ಸೋತ್ರೇನೋ ಅಂತ. ಸ್ಪ್ಯಾನಿಷ್ ಅಂತ ಹೇಳಿದ ತಕ್ಷಣ ಆ ಒಂದು ಆಟದ ಶೈಲಿ ಮತ್ತೆ ಅರ್ಜೆಂಟೈನಾದ ಸೌತ್ ಅಮೆರಿಕನ್ ಆಟದ ಶೈಲಿ ಅಳವಡಿಸಿಕೊಂಡಿರೋದು ಸ್ಟೈಲಿಯಲ್ಲಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಟ್ಟಿಕಟಕ ಅಂತ ಫುಟ್ಬಾಲ್ ಹೇಳ್ತೀವಿ, ಬಾಲ್ ಪೊಸಿಷನ್ ನೀವು ಗಮನಿಸೋದಾಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ 800 ಪಾಸ್ಗಳನ್ನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಅರ್ಜೆಂಟೈನಾದವರು ಆಲ್ಮೋಸ್ಟ್ 400 ಪಾಸ್ಗಳನ್ನ ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ. ಇನ್ನೊಂದು ಗಮನಿಸಬೇಕು ಅಂತ ಹೇಳಿದ್ರೆ ಅರ್ಜೆಂಟೈನಾದ ಮೊದಲನೆಯ ಶಾಟ್ ಗೋಲ್ ಮೇಲೆ ಬಂದಿದ್ದು ಎಕ್ಸ್ಟ್ರಾ ಟೈಮ್ ನ 112ನೇ ನಿಮಿಷದಲ್ಲಿ ಅಂತ ಹೇಳಿದ್ರೆ ಅವ್ರು ತಗೊಂಡಿದ್ದು 2 ಶಾಟ್. ಅದೇನಪ್ಪ ಅದು ಆಫ್ ಟಾರ್ಗೆಟ್. ಗೋಲ್ ಮೇಲೆ ಯಾವುದೇ ಶಾಟ್ ನ ಗಳಿಸ್ಕೊಳ್ಳಲ್ಲ. ಅಂದ್ರೆ ನಿಮ್ಗೆ ಗೋಲ್ ಮೇಲೆ ಶಾಟ್ ನ ಗಳಿಸ್ಕೊಳ್ಳಲ್ಲ ಅಂದ್ರೆ ಎಲ್ಲಿ ನಿಮ್ಗೆ ಗೋಲ್ ಸಿಗುತ್ತೆ. ಆದ್ರೆ ಸ್ಪೇನ್ ನಿಜವಾಗ್ಲೂ ಡಿಸರ್ವಿಂಗ್ ಅಂತಾನೆ ಹೇಳ್ತೀನಿ. ಒಳ್ಳೆ ವಿಶ್ಲೇಷಣೆ ಮಾಡಿದ್ರಿ. ಈಗ ನಮ್ಮ ಭಾರತದ ವಿಷಯಕ್ಕೆ ಬರೋದಾದ್ರೆ, ಭಾರತದ ಫುಟ್ಬಾಲ್ ಸ್ಥಿತಿ ಈಗ ಹೇಗಿದೆ ಸರ್? ಯಾಕಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತದ ಪುರುಷರ ಫುಟ್ಬಾಲ್ ತಂಡದ ರ್ಯಾಂಕಿಂಗ್ 138 ಇದೆ. ರ್ಯಾಂಕಿಂಗ್ ಹೌದು, 138 ಇರ್ಬೋದು, 140 ಇರ್ಬೋದು, ಎಷ್ಟಾರು ಇರ್ಬೋದು. ಅದೇನಪ್ಪ ಅಂದ್ರೆ ರ್ಯಾಂಕಿಂಗ್ ಯಾವ ರೀತಿ ಇದ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಫಿಫಾ ರ್ಯಾಂಕಿಂಗ್ ಡೇಟ್ಸ್ ಅಲ್ಲಿ ನಾವು ಮ್ಯಾಚಸ್ ಆಡಬೇಕಾಗಿರುತ್ತೆ. ಆ ಟೈಮಲ್ಲಿ ಮ್ಯಾಚಸ್ ಆಡಿಲ್ಲ ಅಂದ್ರೆ ನಮ್ಮ ಕೆಳಗಡೆ ಇರೋರು ಆಡಿದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬರ್ತಾರೆ. ಈಗ ಭಾರತದ ಫುಟ್ಬಾಲ್ ಪರಿಸ್ಥಿತಿ ಬಗ್ಗೆ ಈಗ ಮಿಷನ್ 2047 ಅಂತ ಕಳೆದ 2 ವರ್ಷಗಳಿಂದ ನಾವು ಯೋಜನೆ ಹಾಕೊಂಡಿದೀವಿ, ಸಾಕ್ತಾ ಇದೀವಿ ಅಂತ ನನಗ ಒಂದು ಅನ್ನಿಸ್ತಾ ಇದೆ. ಈಗ ISL ಆಗಿರ್ಬೋದು, ಇಂಡಿಯನ್ ಸೂಪರ್ ಲೀಗ್ ಆಗಿರ್ಬೋದು, ಈ ಕಡೆ ಐ ಲೀಗ್ ಆಗಿರ್ಬೋದು, ಆ ಒಂದು ಕರೆಕ್ಟ್ ಸ್ಥಿತಿಲಿ ನಾವು ಸಾಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಫುಟ್ಬಾಲ್ ಮಹಿಳೆಯರ ತಂಡ ಪುರುಷರ ತಂಡಕ್ಕಿಂತ ರ್ಯಾಂಕಿಂಗ್ ಮಟ್ಟದಲ್ಲಿ ಮೇಲಿದೆ ಅಂತ ಹೇಳ್ಬೋದು. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಗಮನಿಸಬೇಕು, ವಿಶ್ವಕಪ್ ಅಂತ ಹೇಳಿದ್ರೆ ಮಹಿಳಾ ವಿಶ್ವಕಪ್ ಅಲ್ಲಿ ಎಷ್ಟು ತಂಡಗಳಿದೆ, ಫುಟ್ಬಾಲ್ ತಂಡಗಳು ಎಷ್ಟು ದೇಶಗಳು ಆಡ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ದೇಶಗಳು. ಸೊ ಆ ರ್ಯಾಂಕಿಂಗ್ ಆ ರೀತಿ ಆದಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಾವು ಇದು ಮಾಡೇ ಮಾಡ್ತೀವಿ. ಅದೇನಪ್ಪ ಅಂದ್ರೆ ಈಗ ಮಹಿಳಾ ಭಾರತ ತಂಡ ಆಗಿರ್ಬೋದು ಅಥವಾ ಪುರುಷರ ಭಾರತ ತಂಡ ಆಗಿರ್ಬೋದು ಅಷ್ಟೇ ಅದ್ಭುತವಾಗಿ ಪ್ರದರ್ಶನ ನೀಡ್ತಾರೆ.
ಹೋಪ್ ನಾನು ಒಬ್ಬ ಭಾರತೀಯ ಆಟಗಾರ ಆಗಿರೋದ್ರಿಂದ ನಾನು ಒಂದು ವಿಶ್ವಕಪ್ ಸ್ಟೇಜ್ ನಲ್ಲಿ ಭಾರತ ತಂಡನ ನೋಡ್ಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಏನಾಗತ್ತೆ ಅಂತ. ಹಲವು ಕಾರಣಗಳಿದೆ ಯಾಕೆ ನಾವು ಅಲ್ಲಿ ತನಕ ಹೋಗ್ತಾ ಇಲ್ಲ ಅಂತೆಲ್ಲ. ಆದ್ರೆ ಮುಖ್ಯವಾಗಿ ಕಾರಣ ಅಂತ ಹೇಳಿ ಗ್ರಾಸ್ ರೂಟ್ ಲೆವೆಲ್ ನಾವು ಇಂಪಾರ್ಟೆಂಟ್ ಮಾಡ್ಬೇಕು. ಅದನ್ನ ನೋಡ್ಬೇಕು. ಒಬ್ರು ಕೋಚ್ ಹೇಳಿದ್ದಾರೆ, ಆರ್ಸನ್ ವೆಂಗರ್, ಒಂದು ಪ್ಲೇಯರ್ ನ ಮಾಡ್ಬೇಕು ಅಂತ ಹೇಳಿ ಯಾವ ರೀತಿ ನೀವು ಸುಂದರವಾಗಿ ಒಂದು ಮನೆ ಕಟ್ತೀರಾ ಆ ರೀತಿಯಾಗಿ ನೀವು ಫೌಂಡೇಶನ್ ಲೆವೆಲ್ ಇಂದ ಹಿಡಿದು ಆ ರೀತಿ ಒಂದು ಮನೆ ಯಾವ ರೀತಿ ಕಟ್ತೀರಾ ಅದೇ ರೀತಿ ಒಂದು ಪ್ಲೇಯರ್ ನ ನೀವು ಬೆಳೆಸಬೇಕು ಅಂತ ನಾವು ಎಡುತ್ತಾ ಇರೋದು ಆ ಫೌಂಡೇಶನ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಿತಿಲಿ ನಾವು ಎಡುತ್ತಾ ಇದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದ್ರೆ ಈಗ ನಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ಬುನಾದಿಯಿಂದ ಹಿಡಿದು ಕೊನೆಯವರೆಗೂ ನಾವು ಗಮನಿಸ್ತೀವಿ. ಹಾಗೆ ನಮ್ಮ ತಂಡವನ್ನು ಕೂಡ ಬುನಾದಿಯಿಂದ ಗಟ್ಟಿ ಮಾಡ್ಬೇಕು ಅಂತ ನೀವು ಒಳ್ಳೆ ಪದನ ಉಪಯೋಗಿಸಿದ್ರಿ, ಬುನಾದಿ ಅಂತ. ಬುನಾದಿ ಎಲ್ಲಿ ನಮ್ಗೆ ಚೆನ್ನಾಗಿ ಬೆದ್ದಿರುತ್ತೆ ಖಂಡಿತವಾಗ್ಲೂ ಆ ಮನೆ ಅದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ ನಮ್ಗೆ ಯಾಕೆ 20 ಜನ ನಮಗ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದೇ. ನಮ್ದಲ್ಲಿ ಕಲ್ಚರಲ್ ಡಿಫ್ರೆಂಟ್ ಇರುತ್ತೆ. ಈಗ ನಾರ್ತ್ ಇಂಡಿಯಾಗ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟೈಲ್ ಆಫ್ ಪ್ಲೇ ಡಿಫ್ರೆಂಟ್ ಇರುತ್ತೆ, ಕೆಳಗಡೆ ಸೌತ್ ಬಂತು ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಪ್ಲೇ. ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ಆ ಒಂದು ಬುನಾದಿನ ಕಟ್ಕೊಬೇಕು ಅಂತ ಇದ್ ಮಾಡ್ಬೇಕು. ಅದಕ್ಕೆ ಮಿಷನ್ 2047 ಅಂತ ಹೇಳಿದ್ವಿ. ಯಾಕಂದ್ರೆ ಟಾರ್ಗೆಟ್ ಯಾಕಂತ ಹೇಳಿದ್ರೆ ಅದು 100 ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಆ ಸ್ವಾತಂತ್ರ್ಯ 100 ವರ್ಷ ಆಗಿದ ಮುಂಚೆ ಬಹುಶಃ ನಾವು ವರ್ಲ್ಡ್ ಕಪ್ ಸ್ಟೇಜ್ ನ ಹತ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈ 32 ಇತ್ತು, ಈಗ 48 ಆಗಿದೆ. ಈಗ 48 ಮುಂದೆ 64 ಆಗ್ಬೋದು ಅಂತ. ಅವಾಗ ಒಂದು ಇನ್ನೂ ಅವಕಾಶಗಳಿರುತ್ತೆ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಏಷ್ಯನ್ ಲೆವೆಲ್ ಅಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಮಂಜು ಅವರೇ, ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು. ನಂಜನಗೂಡಿನಲ್ಲಿ ಪುಟ್ಟ ಒಂದು ಸೈಕಲ್ ಶಾಪ್ ಇಟ್ಕೊಂಡಿದ್ರು ನಿಮ್ಮ ತಂದೆ. ನೀವು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಅತ್ಯುನ್ನತ ಸಾಧನೆ ಮಾಡಿದ್ದೀರಿ. ಈ ಹಾದಿ ಹೇಗಿತ್ತು ನಿಮ್ಗೆ? ಅಂದ್ರೆ ನಿಮ್ಮ ಹಿನ್ನೆಲೆಯನ್ನ ಮೆಲುಕು ಹಾಕುವುದಾದರೆ. ಈಗ ನೀವು ಇದ್ರ ಬಗ್ಗೆ ಇದ್ರಿಗಿಂತ ಮುಂಚೆನೆ ನಾವು ಮಾತಾಡಿದ್ವಿ, ಬುನಾದಿ ಯಾವ ರೀತಿ ಇರಬೇಕು ಅಂತ. ನಂಜನಗೂಡಲ್ಲಿ ಆ ಒಂದು ಪುಟ್ಟ ಇದರಲ್ಲಿ ನಾನು ಬಂದು ಕೋಟಿ ಜನರ ಸಂಖ್ಯೆ ಮಧ್ಯೆ ನಾನು ಹೋಗ್ಬಿಟ್ಟು ಭಾರತನ ಪ್ರತಿನಿಧಿಸ್ತೀನಿ ಅಂತ ಹೇಳಿದ್ರೆ ಆ ನನಗೆ ಸಿಕ್ಕಂತ ಅವಕಾಶಗಳು ಬೇರೆ ಮಕ್ಕಳಿಗೂ ಸಿಕ್ಕದಿಲ್ಲ. ಬಹುಶಃ ಮಂಜು ಅಂತ 100 ಆಟಗಾರರು ಹೊರಗಡೆ ಬರ್ತಾರೆ. ಈಗ ನಮ್ಮ ಮಾವ ಸ್ಟೇಟ್ ಬಾಸ್ಕೆಟ್ ಬಾಲ್ ಪ್ಲೇಯರ್. ಸೊ ಅವರು ನನ್ನ ಬಾಸ್ಕೆಟ್ ಬಾಲ್ಗೆ ಇದ್ ಮಾಡ್ಬೇಕು ಅಂತ ಬಹುಶಃ ಒಂದೇ ಗ್ರೌಂಡ್ ಅಲ್ಲಿ ಇತ್ತು ಬಾಸ್ಕೆಟ್ ಬಾಲ್, ಆ ಕಡೆ ಈ ಕಡೆ ಫುಟ್ಬಾಲ್ ಅಂತ. ಅಲ್ಲಿ ನಮ್ಗೆ ಕೋಚ್ ಆದವರು ಗೋಪಾಲ್ ಕೋಚ್. ನೀವು ಮೊದಲಿಗೆ ಫುಟ್ಬಾಲ್ ಆಟಗಾರರಲ್ಲ, ಬಾಸ್ಕೆಟ್ ಅಂತ ಹೇಳಿದ್ರೆ ಅವಾಗಿನ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸ್ಕೂಲಲ್ಲಿ ಇದೊಂದೇ ಫುಟ್ಬಾಲ್ ಅಂತಲ್ಲ, ಈಗ ವಾಲಿಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು. ನಮ್ಮ ಮಾವ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ರಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾನು ನನ್ನ ಫನ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಈ ಚಿಕ್ಕ ಮಕ್ಳು ಬರ್ತಾ ಇರಲಿಲ್ಲ, ಆದ್ರೆ ಫುಟ್ಬಾಲ್ಗೆ ಚಿಕ್ಕ ಮಕ್ಳು ಬರ್ತಾ ಇದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೆ, ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಅಲ್ಲಿ ಗೋಪಾಲ್ ಕೋಚ್ ಅಂತ ಇದ್ರು. ಅಲ್ಲಿಂದನೇ ನನ್ನ ಫುಟ್ಬಾಲ್ ಜರ್ನಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಮನೆಯಲ್ಲಿ ಆ ವಾತಾವರಣ ಇರ್ಲಿಲ್ಲ, ಕ್ರೀಡಾ ವಾತಾವರಣ ಇರ್ಲಿಲ್ಲ. ಅದು ನಿಮ್ಗೆ ಆ ಗಿಳಿ ಹತ್ತಿಸ್ಕೊಳ್ಳಿಕ್ಕೆ ಕಾರಣ ಏನಂತ? ಒಂದೇನಪ್ಪಾ ಅಂತ ಹೇಳಿದ್ರೆ ಮತ್ತೆ ಆಟದಲ್ಲಿ ಹುಚ್ಚು. ಈಗ ಕ್ರಿಕೆಟ್ ಆಗಿರ್ಬೋದು ಅಥವಾ ಖೋಖೋ ಆಗಿರ್ಬೋದು. ಇವನ್ ಖೋಖೋ ಆಡ್ತಾ ಇದ್ದೆ, ನಾನು ವಾಲಿಬಾಲ್ ಆಡ್ತಾ ಇದ್ದೆ. ಆದ್ರೆ ಏನಪ್ಪಾ ಅಂದ್ರೆ ಎಲ್ಲ ಇದಕ್ಕೂ ವಿಭಿನ್ನವಾಗಿ ನನಗೆ ಕಂಡಿದ್ದು ಫುಟ್ಬಾಲ್. ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಆಡೋದಕ್ಕೆ ನಾವು ಕಷ್ಟಪಡ್ತೀವಿ, ಅಂದ್ರೆ ಕಾಲಲ್ಲಿ ಹೇಗೆ ಆಡ್ಬೋದು ಅಂತ. ಮತ್ತೆ ಇನ್ನೊಂದು ಬೇಸಿಗೆ ರಜದಲ್ಲಿ ನನ್ನನ್ನ ಗಮನ ಸೆಳೆದಿದ್ದು ಫುಟ್ಬಾಲ್ ಅಂತ ಹೇಳ್ಬೋದು. 2 months 2.5 months ನನಗೆ ಬೇರೆ ಯಾವ್ದು ಗೇಮ್ ಆಡಕ್ಕಾಗಿಲ್ಲ. ನನಗೆ ಫುಟ್ಬಾಲ್ ಫುಟ್ಬಾಲ್ ಫುಟ್ಬಾಲ್. ಸೊ ಬೆಳಗ್ಗೆ ಸಂಜೆ ಫುಟ್ಬಾಲ್ ಆಡ್ತಾ ಇದ್ರಿಂದ ಅದು ಹಾಗೆ ಅದ್ರ ಪ್ಯಾಷನ್, ಒಲವು. ಆದ್ರೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನನ್ನೊಬ್ರು ಸೀನಿಯರ್ ಇದ್ರು, ನಂದಕುಮಾರ್ ಅಂತ. ಸೊ ಅವ್ರು ಬಂದು ಆಕ್ಚುಲಿ ನನಗೆ ಫುಟ್ಬಾಲ್ ಅಂದ್ರೆ ಅವಾಗ ಸ್ವಲ್ಪ ಕಡಿಮೆ ಇತ್ತು. ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚಿತ್ತು. ಕ್ರಿಕೆಟ್ ಅನ್ನೋದಕ್ಕಿಂತ ಖೋಖೋ ಅಂದ್ರೆ ತುಂಬಾ ಇತ್ತು. ಗ್ರಾಮೀಣ ಯಾಕಂತ ಹೇಳಿದ್ರೆ ಕಬಡ್ಡಿ, ಖೋಖೋ, ಕಬಡ್ಡಿ ಎಲ್ಲನೂ ಆಡ್ಬೇಕು. ಈಗ ಒಂದು ಯಾವ ರೀತಿ ಅಂದ್ರೆ ನಮ್ದು ಈಗ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ಬೋದು, ಅವಾಗ PT ಮಾಸ್ಟರ್ ಅಂತ ಹೇಳ್ತಿದ್ವಿ. ಅವ್ರು ಏನ್ ಮಾಡ್ತಾ ಇದ್ರು ಅಂತ, ಈ ಹುಡುಗ ಚೆನ್ನಾಗ್ ಆಡ್ತಾನೆ, ಒಂದ್ರಲ್ಲಿ ಆಡ್ತಾನೆ, ಇನ್ನೊಂದ್ ಕಡೆ ಟ್ರೈ ಮಾಡೋಣ. ಸೊ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ರೆ ಬಹುಶಃ ಯಾವ್ದೋ ಒಂದು ಗೇಮ್ ಅಲ್ಲಿ ಕ್ಲಿಕ್ ಆಗ್ಬೋದು. ಸ್ಕೂಲ್ ಗೇಮ್ಸ್ ಅಲ್ಲಿ ಇದನ್ನೇ ಹೇಳ್ತಾ ಇದ್ದ. ಆ ಬುನಾದಿ ಅಂತ ಏನ್ ಹೇಳ್ತೀವಿ ಅದು ಸ್ಕೂಲಿಂದ ಸ್ಟಾರ್ಟ್ ಆದ್ರೆ ಬಹುಶಃ ಇಂಥವ್ರನ್ನ ನಿಮ್ಗೆ ಕರೆಕ್ಟಾಗಿ ಆ ಮೆಟ್ಲನ್ನ ಹತ್ತಿದ್ರೆ ನಿಮ್ಗೆ ಒಂದು ಯಶಸ್ಸು ಸಿಗುತ್ತೆ. ಅದಾದ್ಮೇಲೆ ನನ್ನೊಬ್ರು ಸೀನಿಯರ್ ಇದ್ರು, ನಂದಕುಮಾರ್ ಅಂತ. ಆಕ್ಚುಲಿ ನಾವೊಂದು ಫೈನಲ್ ಆಡ್ತೀವಿ, ಒಂದು ರೈವಲ್ರಿ. ಅಲ್ಲಿ ರೋಟರಿ ಶಾಲೆ ಮತ್ತೆ ಕಾರ್ಮೆಲ್ ಇಂಗ್ಲಿಷ್ ಸ್ಕೂಲ್ ಅಂತ ಫುಟ್ಬಾಲ್ ಎರಡೇ ರೈವಲ್. ಸೊ 2 ಫುಟ್ಬಾಲ್ ಇದರಲ್ಲಿ ಇದ್ಬೇಕಾದ್ರೆ ಫೈನಲ್ ನಲ್ಲಿ ನಾನು ಒಂದು ಪೆನಾಲ್ಟಿ ಮಿಸ್ ಮಾಡಿ ಸೋತೋಗ್ತೀವಿ. ಸೊ ಸೋತಾದಾಗ ನನಗೆ ಯಾವ ರೀತಿ ಅಷ್ಟು ಅಪ್ಸೆಟ್ ಆಗಿರುತ್ತೆ, ನೆಕ್ಸ್ಟ್ ಗೆಲ್ಲೇಬೇಕು ಅಂತ. ಆ ಒಂದು ಛಲ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ತನಕ ತಂದು ಕೂರಿಸಿದೆ.
ಸೊ ಅಲ್ಲಿಂದ DYSS ಮತ್ತೆ ಇಲ್ಲಿ ಯೂತ್ ಸರ್ವಿಸಸ್ ಬ್ಯಾಂಗ್ಳೂರಿಗೆ ಬಂದೆ. ಅಲ್ಲಿ ದಾದಾಪೀರ್ ಕೋಚ್ ಅಂತ ಇದ್ದು. ಆದರೆ ನನಗೆ ಮೇಜರ್ ಟರ್ನಿಂಗ್ ಅಂತ ಹೇಳಿದ್ರೆ ಅಂಡರ್ 19ಗೆ ನಾವು ಕರ್ನಾಟಕ ರಾಜ್ಯನ ಪ್ರತಿನಿಧಿಸ್ತೀವಿ. ತ್ರಿಶೂರಲ್ಲಿ ನಾವು ಫೈನಲ್ ನಲ್ಲಿ ಗೆಲ್ತೀವಿ. ಅದಾದ್ಮೇಲೆ ನನಗೆ ಅಲ್ಲಿಂದ ಇಂಡಿಯನ್ ಕ್ಯಾಂಪ್ ಶುರು ಆಗುತ್ತೆ. ಸೊ ನ್ಯಾಷನಲ್ದು ಅಲ್ಲಿ ಜರ್ನಿ ಶುರು ಆಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಂಜನಗೂಡಿನಿಂದ ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ಯಾವ್ಯಾವ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು? ಅದೇನಪ್ಪ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ನಂಗೆ ರಾಜ್ಯ ಮಟ್ಟದ ಪಂದ್ಯಗಳನ್ನ ಆಡಕ್ಕೆ ಸಿಕ್ಕಿದ್ದು. ಅಲ್ಲಿದ್ದಾಗ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಸ್ಕೂಲ್ ಲೆವೆಲ್ ಆ ತರ ಇತ್ತು. ಅಂದ್ರೆ ಅಲ್ಲಿಂದ ಏನು ಜಿಲ್ಲೆ ಮಟ್ಟ ಆಗಿರ್ಬೋದು ಈ ತರ ಒಂದು ಸಿಗ್ತಾ ಇತ್ತು. ಈಗ ಬಹುಶಃ ಅಲ್ಲೇ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಅದು ಆಗ್ತಾ ಇತ್ತೇನೋ. ಅದೇನಪ್ಪ ಅಂದ್ರೆ ಇಲ್ಲಿಗೆ ಬಂದಾಗ ನನ್ಗೆ ನಾನೊಬ್ಬ ಅಲ್ಲ, ಇದು ಇಡೀ ಟೀಮ್ ಅಂತ ಬಂದಾಗ ಏನಾಗುತ್ತೆ, ಯಾಕಂದ್ರೆ ಇದು ಇಂಡಿವಿಜುವಲ್ ಗೇಮ್ ಅಲ್ಲ, ಇಲ್ಲಿ ತಂಡಗಳನ್ನ ಸಿಕ್ತು, ಆಟಗಾರರು ಸಿಕ್ಕಿದ್ರು ಹಾಸ್ಟೆಲ್ ಅಲ್ಲಿ. ಸೊ ಅದೇನಾಗ್ಬಿಡ್ತು, ಅಲ್ಲಿಂದ ಬಂದು DYSS ಅಂತ ಯಲಹಂಕದಲ್ಲಿದೆ, ವಿದ್ಯಾನಗರ್ ಅಂತ. ಸೊ ಅಲ್ಲಿ ಏನಂದ್ರೆ ಬೆಳಿಗ್ಗೆ ಪ್ರಾಕ್ಟೀಸ್ ತರಬೇತಿ, ಅದಾದ್ಮೇಲೆ ಎಜುಕೇಶನ್, ಮತ್ತೆ ಈವ್ನಿಂಗ್ ತರಬೇತಿ. ಆಫ್ಟರ್ 7th ಬಂದಿದ್ದು ನಾನು 8th 9th 10th ಬಂದು ವಿದ್ಯಾನಗರದಲ್ಲಿ. ಅದಾದ್ಮೇಲೆ ಅಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೀನಿಯರ್ ಹಾಸ್ಟೆಲ್ಗೆ ಬರ್ತೀವಿ, ಕಂಟ್ರಾ ಸ್ಟೇಡಿಯಂ ಅಲ್ಲಿ. ಅಂಡರ್ 19 ಸೆಲೆಕ್ಟ್ ಆಗ್ತೀನಿ ಕರ್ನಾಟಕ ಸ್ಟೇಟ್ಗೆ. ಅಂಡರ್ 19 ಆದಾಗ ಆ ಟೈಮಲ್ಲಿ ಇಂಡಿಯಾಗೆ ಸ್ಟೀಫನ್ ಕಾನ್ಸ್ಟಂಟೈನ್ ಅಂತ ಇರ್ತಾರೆ. ಸ್ಟೀಫನ್ ಕಾನ್ಸ್ಟಂಟ್ ಅವರು ಎಲ್ಲ ರಾಜ್ಯಗಳಿಗೆ ಹೋಗಿ ಪ್ಲೇಯರ್ಗಳನ್ನ ಮಾಡೋಣ, ಆರಿಸಿ ತಗೊಂಡ್ಬರೋಣ, ಯಾರಿಗ್ ಗೊತ್ತು ಸಿಗುತ್ತೆ ಅಂತ. ಅವ್ರು ಆ ರೀತಿ ಒಂದು ನಿರ್ಧಾರ ತಗೊಳ್ಳೋದಕ್ಕೂ 22 ವರ್ಷಗಳ ನಂತರ ನಾವು ಕರ್ನಾಟಕ ಸ್ಟೇಟ್ ಅಂಡರ್ 19 ನಾವು ಚಾಂಪಿಯನ್ ಆಗ್ತೀವಿ. ಅಲ್ಲಿ ಚಾಂಪಿಯನ್ ಆದಾಗ ಕರ್ನಾಟಕದಿಂದ 4 ಜನಕ್ಕೆ ಸಿಗ್ತಾರೆ, ಅದ್ರಲ್ಲಿ ನಾನೊಬ್ಬ. ಸೊ ಫಸ್ಟ್ ನಾನು ಹೋದಾಗ ಅಂಡರ್ ಗೋವಾದಲ್ಲಿ 180 ಜನ ಬಂದಿದ್ರು. 180 ಜನದಲ್ಲಿ ಬರೀ 20 ಜನಕ್ಕೆ ಮಾತ್ರ ನೀವು ಸೆಲೆಕ್ಟ್ ಆಗ್ಬೇಕು. 180 ಜನದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಿಂದ ಬಂದಿದ್ರು. ಸೊ ಅಲ್ಲಿಂದ 180 ಜನ 20 ಜನ ಆಧಾರದ ಮೇಲೆ ಆರಿಸಿದ್ರು ಅವರು. ಅಂದ್ರೆ ನಾವು ಗೆದ್ವಿ. ಈಗ ಲೋಕಲ್ ಕೋಚಸ್ ಇರ್ತಾರೆ. ಈಗ ನಾನು ಒಬ್ಬ ಕೋಚ್ ಅಂತ ಹೇಳಿದ್ರೆ ಒಳ್ಳೆ ಪ್ಲೇಯರ್, ಒಳ್ಳೆ ಟ್ಯಾಲೆಂಟ್, ಅವ್ರಿಗೆ ಪ್ಲೇಯರ್ ಗೊತ್ತಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಟ್ಯಾಲೆಂಟ್ ಇದಾರೆ, ಈಗ ಸ್ಕೌಟಿಂಗ್ ಬರ್ತಾರೆ ಅಲ್ಲಿಂದ. ಈಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸ್ಕೌಟಿಂಗ್ ಅಂತ ಹೇಳಿದ್ರೆ, ಆ ಸ್ಕೌಟಿಂಗ್ ಹೆಡ್ಗೆ ನಾವು ಇದ್ ಮಾಡಬಹುದು. ಅದೇ ರೀತಿ ಬಂದಾಗ 180 ಜನ ಸೆಲೆಕ್ಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ. 180 ಜನದಲ್ಲಿ 20 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ರು. ಕರ್ನಾಟಕದಿಂದ ಹೋಗಿದ್ 4 ಜನ ಕೇವಲ ಒಬ್ನೇ ನಾನು ಸೆಲೆಕ್ಟ್ ಆಗಿದ್ದು 20 ಜನ. ಸೊ ಅಲ್ಲಿಗೆ ಹೋದಾಗ ನಾವು 4 ಜನ ಹೋದ್ವಿ ಕರ್ನಾಟಕದಿಂದ. ಅಲ್ಲಿ ಎಲ್ಲಾ ರಾಜ್ಯದಿಂದ ಬಂದವ್ರು 180 ಜನ. 180 ಜನದಲ್ಲಿ ಒಂದು ಮಿಲ್ಕ್ ಕಪ್ ಅಂತ ಹೋದ್ವಿ ಇಂಗ್ಲೆಂಡ್ಗೆ. ಸೊ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಅಂತ ಹೇಳಿದ್ರೆ 20 ಜನ ಸೆಲೆಕ್ಟ್ ಮಾಡಬೇಕು. ಆ 180 ಜನದಲ್ಲಿ 2 ತಿಂಗಳು ಸತತ ಪ್ರಯತ್ನ ಸೆಲೆಕ್ಷನ್ ಮಾಡಿ 20 ಜನದಲ್ಲಿ ನಾನೊಬ್ಬ. ಸೊ ನಾನು ಐರ್ಲೆಂಡ್ಗೆ ಹೋದೆ, ಮತ್ತೆ ಅಲ್ಲಿ ಆಡಿದ್ವಿ. ಅಲ್ಲಿಂದ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂತು ಅಂತ ಹೇಳಿದ್ರೆ ಹಂತವಾಗಿ ಈಗ ನಮ್ ತಂದೆ ತಾಯಿ ಆಶೀರ್ವಾದನೋ ಇಲ್ಲ ನಾವು ಕಷ್ಟಪಟ್ಟಿದ್ದು ಮತ್ತೆ ಈಗ ನೋಡಿ ಹಂತವಾಗಿ ನನ್ಗೆ ಯಾವ ರೀತಿ ಸಿಕ್ತೋ ಇದೇ ರೀತಿ ಸಪೋರ್ಟ್ ಬೇರೆಯವ್ರಿಗೆ ಸಿಕ್ಕಿದ್ರೆ ಬಹುಶಃ ಅವಕಾಶ ಸಿಕ್ಕೇ ಸಿಗುತ್ತೆ. ಕೂಡಿ ಬರ ಅದು ಯಾವಾಗ ಅಂಡರ್ 19 ಆಯ್ತು, ಅದಾದ್ಮೇಲೆ ನಾನು ಏಷ್ಯನ್ ಗೇಮ್ಸ್ಗೆ ಇದ್ ಮಾಡ್ತೀನಿ, ಯಾವ ರೀತಿ ನನ್ನ ಪರ್ಫಾರ್ಮೆನ್ಸ್ ಮಾಡ್ತಾರೆ. 2005 ನಾವು ಪಾಕಿಸ್ತಾನ್ಗೆ ಹೋಗ್ತೀವಿ. ನಾನು ಮತ್ತೆ ಸುನಿಲ್ ಛತ್ರಿ ಇಬ್ರು ಒಟ್ಟಿಗೆ ಡೆಬ್ಯೂ ಮಾಡ್ತೀವಿ. ನಾವು ನ್ಯಾಷನಲ್ ಟೀಮ್ಗೆ ಸೀನಿಯರ್ ಟೀಮಿಗೆ ಡೆಬ್ಯೂ ಮಾಡ್ತೀವಿ. ಅಂದ್ರೆ ಅಂಡರ್ 19 ಆಲ್ರೆಡಿ ಡೆಬ್ಯೂ ಮಾಡಿರ್ತೀನಿ ನಾನು ಹಾಗೂ ಸುನಿಲ್ ಛತ್ರಿ. 2005 ಪಾಕಿಸ್ತಾನಕ್ಕೆ ಒಬ್ರು ಪ್ಲೇಯರ್ ಇರ್ತಾರೆ ಅಂತ ಹೇಳಿದ್ರೆ ಸೀನಿಯರ್ ಪ್ಲೇಯರು, ಅವ್ರಿಗೆ ಇಂಜುರಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸಡನ್ ಆಗಿ ರೀಪ್ಲೇಸ್ಮೆಂಟ್ಗೆ ಅಂತ ಬೇರೆಯವ್ರ ಬದಲು ನಾನು ಆ ಒಂದು ಅಂಡರ್ 19 ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ನನಗೆ ಅವಕಾಶ ಕೊಡ್ತಾರೆ. 11 ಆಡ್ತೀನಿ, ನಾವು ರನ್ನರ್ಸ್ ಆಗ್ತೀವಿ. ಅವಾಗ ಅಲ್ಲಿ ಗೋಲ್ ಬೇರೆ ಹೊಡೆದಿರ್ತೀನಿ ನಾನು. ಸೆಮಿಫೈನಲ್ ನಲ್ಲಿ ಫೈನಲ್ ತಲುಪ್ತೀವಿ. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು. ರಾಷ್ಟ್ರಮಟ್ಟದಲ್ಲಿ ನೀವು ಆಡಿದ ಪ್ರಮುಖ ಪಂದ್ಯಾವಳಿ ಗಮನಿಸುವುದಾದ್ರೆ, ಹಾಗೆ ಆ ಪಂದ್ಯಾವಳಿಗಳು ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ನಿಮಗೆ ಹೇಗೆ ಸಹಾಯಕಾರಿಯಾಯಿತು ಅಂತ? ಪ್ರತಿಷ್ಠಿತ ಕ್ಲಬ್ ಅಂತ ಬಗ್ಗೆ ಮಾತಾಡ್ತಾ ಇದ್ವಿ. ಮಹೀಂದ್ರ ಯುನೈಟೆಡ್ ಅಂತ ಇತ್ತು, ಮೋಹನ್ ಬಗಾನ್ ಅಂತ ಇತ್ತು. ಮೋಹನ್ ಬಗಾನ್ ಈಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಈಗಲೂ ರೈವಲ್ರಿ ಇದೆ. ಈಗ 2005 ಬಗ್ಗೆ ಏನ್ ಮಾತಾಡಿದ್ವಿ, ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನನಗೆ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಿದ್ದು HL ನಾನು ಬಂದ್ ಮಾಡಬೇಕಾಗಿತ್ತು ಕ್ಲಬ್ಗೆ. ಆದ್ರೆ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಡೇವಿಡ್ ಬೂತ್ ಅಂತ ಕೋಚ್ ಇರ್ತಾರೆ ಮಹೀಂದ್ರ ಯುನೈಟೆಡ್. ಅವಾಗ ಅವ್ರು ಹೇಳ್ತಾರೆ ನನಗೆ ಆ ಹುಡುಗ ಬೇಕು, ಯಾಕಂದ್ರೆ ಯಂಗ್ಸ್ಟರ್ಗೆ ಯಾವ ರೀತಿ ಯಾವ್ದು ಪೊಟೆನ್ಶಿಯಲ್ ಇದೆ ಅಂತ ಒಂದು ಕೋಚ್ಗೆ ಯಾವ ರೀತಿ ಗೊತ್ತಾಗುತ್ತೆ, ಆ ರೀತಿ ಅದ್ ನೋಡ್ಕೊಂಡು ಅವ್ರು ನನ್ನ ಕರೀತಾರೆ ಮಹೀಂದ್ರಾಗೆ. ಸೊ ಇಲ್ಲಿ ದಾದಾಪೀರ್ ಕೋಚ್ ಆಗಿರ್ಬೋದು, ಮತ್ತೆ ನಮ್ಮ ಅಣ್ಣ ದಯಣ್ಣ ಅಂತಿದ್ರು. ಸೊ ಅವರು ಎಲ್ಲ ಸೇರ್ಕೊಂಡು, ದಯಣ್ಣನು ಒಂದು ಒಳ್ಳೆ ಫುಟ್ಬಾಲ್ ಪ್ಲೇಯರ್, ಸೊ ಅವರು ಎಲ್ಲ ಸೇರ್ಕೊಂಡು ನನ್ನ ಮಹೀಂದ್ರ ಕಳಿಸ್ತಾರೆ.
ಸೊ ಅಲ್ಲಿ ಹೋಗಿ 3 ವರ್ಷ ಇದ್ದು 3 ವರ್ಷದಲ್ಲಿ ನನಗೆ ಅಲ್ಲಿ ನಾವು ಐ ಲೀಗ್ ಚಾಂಪಿಯನ್ ಆಗ್ತೀವಿ. ಫಸ್ಟ್ ಗೋಲ್ನ ನಾನು ಗಳಿಸ್ಕೊಂತೀನಿ ಫೆಡರೇಷನ್ ಕಪ್ ಅಲ್ಲಿ. ಈಗಿನ ಜನರಲ್ ಸೆಕ್ರೆಟರಿ ಕಲ್ಯಾಣ್ ಚೌಬೆ ಅವರು ಇರ್ತಾರೆ ಗೋಲ್ ಪೋಸ್ಟ್ ಅಲ್ಲಿ. ಸೊ ಅವ್ರು JCTಗೆ ಆಡ್ತಾ ಇರ್ತಾರೆ, ನಾವು ಮಹೇಂದ್ರ ನಾವು 1-0 ಗೆಲ್ತೀವಿ. ಸೊ ಅಲ್ಲಿಂದ ಮತ್ತೆ ನನ್ನ ಜರ್ನಿ ಶುರು ಆಗುತ್ತೆ. 3 ವರ್ಷ ನಾನು ಮುಂಬೈಲಿ ಮಹೇಂದ್ರ ಯುನೈಟೆಡ್ಗೆ ಆಡ್ತೀನಿ. ಅದಾದ್ಮೇಲೆ 3 ವರ್ಷ ಮೋಹನ್ ಬಗಾನ್ಗೆ ಆಡ್ತೀನಿ. ಸೊ ಈ ಕಡೆ ಕ್ಲಬ್ಬು, ಆ ಕ್ಲಬ್ ಮೇಲೆ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾ ಇದೀವಿ ಅದು ಎರಡು ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಈ ಕಡೆ ಕ್ಲಬ್ ಮೇಲೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ, ಅದೇ ರೀತಿ ರಾಷ್ಟ್ರೀಯ ತಂಡಕ್ಕೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ಜೂನಿಯರ್ ಲೆವೆಲ್ ನಲ್ಲಿ ಅನೇಕ ದೇಶಗಳ ಜೊತೆಗೆ ಆಡಿದ್ದೀರಿ. ಅದರಲ್ಲಿ ಪೋರ್ಡ್ ಕಪ್ ಕೂಡ ಗೆದ್ದಿದ್ರು ನಿಮ್ಮ ತಂಡ. ಜೂನಿಯರ್ ಲೆವೆಲ್ ನಲ್ಲಿ ಯಾವ್ಯಾವ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು? ಆಕ್ಚುಲಿ ಏನಪ್ಪಾ ಅಂದ್ರೆ ಅಂಡರ್-19 2ನೇ ಟೂರ್ನಮೆಂಟ್ ನಾವು ಈಗ ಮಿಲ್ಕ್ ಕಪ್ ಆದ್ಮೇಲೆ 2ನೇ ಟೂರ್ನಮೆಂಟ್ ನಾವು ಐರ್ಲೆಂಡ್ಗೆ ಹೋಗ್ತೀವಿ, ಫೋರ್ಡ್ ಎನ್ರಸ್ ಟ್ರೋಫಿ ಅಂತ. ಸೊ ಅಲ್ಲಿ ಹೋಗಿ ಗೆಲ್ತೀವಿ. ಸೊ ಆ ಗೆದ್ದಾಗ ಯಾವ ರೀತಿ ನಮ್ಗೆ ವೆಲ್ಕಮ್ ಸಿಗುತ್ತೆ, ಒಂಥರ ಖುಷಿ ಅನ್ಸುತ್ತೆ. ಒಂಥರ ಹೊರಗಡೆ ಹೋಗ್ತಾ ಇದೀವಿ, ಇಂಡಿಯಾ ಬಿಟ್ಟು ಹೊರಗಡೆನೆ ಹೋಗಿಲ್ಲ. ಸೊ ಹೊರಗಡೆ ಹೋಗ್ತಾ ಇದೀವಿ, ಅಲ್ಲಿ ನೋಡಿದಾಗ ಆ ಸ್ಟ್ಯಾಂಡರ್ಡ್ ನಮ್ಗೆ ಇನ್ನೂ ಈ ಸ್ಟ್ಯಾಂಡರ್ಡ್ ನಮ್ದು ಇನ್ನೇನು ಇಲ್ಲ, ಇನ್ನೂ ಸ್ಟ್ಯಾಂಡರ್ಡ್ನ ಹೆಚ್ಚರಿಸ್ಕೋಬೇಕು ಅಂತ. ಸೊ ಆ ಒಂದು ಸ್ಟ್ಯಾಂಡರ್ಡ್ನ ಮಾಡ್ಬೇಕು ಅಂತೇಳಿ ಇನ್ನೂ ಕಷ್ಟಪಡಬೇಕು. ಸೊ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಇನ್ನು ಜೂನಿಯರ್ ಲೆವೆಲ್ ಅಂತ ಬಂದಾಗ ಏಷ್ಯನ್ ಗೇಮ್ಸ್ಗೆ ಹೋಗ್ತೀವಿ, ದೋಹಾ ಏಷ್ಯನ್ ಗೇಮ್ಸ್ 2006. ಸೊ ಅಲ್ಲಿ ಸ್ಪೋರ್ಟ್ಸ್ ಬಳಗನೆ ಬಿಟ್ ಮಾಡ್ತೀವಿ. ಇಂಡಿಯನ್ ಕಂಟಿಂಜೆಂಟ್ ಅಂದ್ಬಿಟ್ಟು ಬರೀ ಫುಟ್ಬಾಲ್ ಅಲ್ಲ, ಎಲ್ಲರೂ ಸಿಗ್ತಾರೆ. ಜೂನಿಯರ್ ಲೆವೆಲ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಏಷ್ಯನ್ ಗೇಮ್ಸ್ ಒಳ್ಳೆ ಅನುಭವವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಈಗ ನೀವು ನಂಜನಗೂಡಿನಲ್ಲಿ ಹುಟ್ಟಿ ಬೆಳೆದಿದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಫ್ಲೈಟ್ ಹತ್ತಿ ಹೋಗುವಾಗ ಏನ್ ಅನಿಸ್ತಾ ಇತ್ತು? ಮನೆಯಲ್ಲಿ ಯಾವ ವಾತಾವರಣ ಇತ್ತು? ಆಕ್ಚುಲಿ ನಮ್ಮ ತಾಯಿ ತಂಗಿ ಚಿಕ್ಕಮ್ಮ ಒಂದು ಮುಂಬೈಲಿದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಹೋಗಿ ಗೋವಾದಿಂದ ಮುಂಬೈಗೆ ಹೋಗಿದ್ದು. ಸೊ ಯಾಕಂದ್ರೆ ಇಲ್ಲಿಂದ ಗೋವಾಗೆ ಹೋದಾಗ ಕ್ಯಾಂಪ್ಗೆ ಹೋದಾಗ್ಲೂ ನಾನು ಟ್ರೈನು ಬಸ್ ಇದ್ರಲ್ಲೇ ಹೊರಡೋದು. ಫಸ್ಟ್ ಟೈಮ್ ಕೂತಾಗಂತೂ ನನಗೆ ಕಣ್ಣಲ್ಲಿ ನೀರು ಬಂತು. ಒಂಥರ ಭಯನೂ ಆಯ್ತು. ಆದ್ರೆ ಎಸ್ಪೆಷಲಿ ಮುಂಬೈ ಟು ನಾವು ಮ್ಯಾಂಚೆಸ್ಟರ್ಗೆ ಹೊರಟಾಗ ಫಸ್ಟ್ ಅಬ್ರಾಡ್ ಟ್ರಿಪ್. ಅವತ್ತು ಗೋವಾದಲ್ಲಿ 3 ಜನ ತೆಗಿಬೇಕಾಗಿರುತ್ತೆ. 23 ಜನ ಇರ್ತೀವಿ, 3 ಜನ ತೆಗಿಬೇಕಾಗಿರುತ್ತೆ. ಅದರಲ್ಲಿ ಒಂದು ಡಿಫೆಂಡರ್, ಒಂದು ಮಿಡ್ಫೀಲ್ಡರ್, ಒಂದು ಸ್ಟ್ರೈಕರ್. ಸೊ ಯಾರನ್ನ ತೆಗಿತಾರೆ ಅಂತ ಒಂದು ಕುತೂಹಲ. ಸೊ ನಂದು ಬೇರೆ ಫಸ್ಟ್ ಟೈಮ್ ಅನೌನ್ಸ್ ಮಾಡ್ತಾರೆ ನನಗೆ. 3 ಜನ ಹೇಳ್ದಾಗ ನನಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ನನ್ಗೆ ಅವನ್ ಜರ್ಸಿ ಸಿಕ್ಬಿಡ್ತು, ನಾನು ಆಡ್ಬಿಡ್ತೆ ಇಂಡಿಯಾಗೆ ಅಂತ. ಇಮಿಡಿಯೇಟ್ ಆಗಿ ಬಂದು ನಮ್ಮ ಮಾವ, ನಮ್ಮ ತಾಯಿ ಎಲ್ಲರಿಗೂ ಫೋನ್ ಮಾಡ್ತೀನಿ. ಎಲ್ಲರೂ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾರೆ. ನಮ್ಮ ಮಾವ ಮತ್ತೆ ಕೋಚು ಮತ್ತೆ ನಮ್ಮ ತಂದೆ ಎಲ್ಲರೂ ಬರ್ತಾರೆ ಗೋವಾಗೆ, ಅಲ್ಲಿಂದ ಕಳಿಸ್ಕೊಡೋದಕ್ಕೆ ಅಂತ. ಆದ್ರೆ ಮುಂಬೈಗೆ ಹೋದಾಗ ಇಡೀ ತಂಡಕ್ಕೆ ನಮ್ಮ ಚಿಕ್ಕಮ್ಮರು ಅಡಿಗೆ ಎಲ್ಲ ಮಾಡ್ಕೊಂಬಂದು ಎಲ್ಲ ಮಾಡ್ಕೊಂಬಂದು ಅವ್ರು ಬರ್ತಾರೆ. ಸೊ ಒಂಥರ ಈಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ವಾಪಸ್ ಹೋಗ್ಬೇಕು ಖಂಡಿತವಲ್ಲ. ಯಾಕಂತ ಹೇಳಿದ್ರೆ ಬಂದ ಹಾದಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗತ್ತೆ. ಅದೇ ಹಿಮ್ಮುಖವಾಗಿ ನೋಡಿದ್ರೆ ಹೌದಾ ನಾನು ಇಷ್ಟೆಲ್ಲ ಮಾಡಿದ್ದೀನ ಅಂತ ಈಗ ಅನಿಸ್ತಾ ಇರುತ್ತೆ ನಿಮ್ಗೆ. ಖಂಡಿತವಾಗ್ಲು ಯಾವುದೇ ಸಂದೇಹ ಇಲ್ಲ. ಅಂಡರ್-23 ನೀವು ಕ್ಯಾಪ್ಟನ್ ಆಗಿ ಸುಮಾರು 8ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ. ಅದರಲ್ಲಿ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯಿಂಗ್ ಟೂರ್ನಮೆಂಟ್ ಮತ್ತೆ ದೋಹಾ ಏಷ್ಯನ್ ಗೇಮ್ಸ್ ಪ್ರಮುಖವಾಗಿದ್ದು. ಈ ಕುರಿತಾಗಿ ಹಂಚಿಕೊಳ್ಳಿ. ಈಗ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಓಕೆ, ಇಂಡಿಯನ್ ಜರ್ಸಿ ಆಗ್ತಾ ಇದೀವಿ ಅಂತ ಹೇಳಿದಾಗ, ಈಗ ನಾನು 2005 ಸೀನಿಯರ್ ಡೆಬ್ಯೂ ಮಾಡಿದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಯಾವ ರೀತಿ ನಾನು ಇಂಪ್ರೂವ್ ಮಾಡ್ತಾ ಇದ್ದೆ, ಅದೊಂದು ಅವಕಾಶ ನನಗೆ ನಾಯಕತ್ವನ ತಂದ್ಕೊಡುತ್ತೆ. ಅಂಡರ್-23 ಏಷ್ಯನ್ ಗೇಮ್ಸ್ಗೆ ಮತ್ತೆ ಏಷ್ಯನ್ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯರ್ಸ್ಗೆ ನಾನು ಕ್ಯಾಪ್ಟನ್ ಆಗ್ತೀನಿ. ಅಂದ್ರೆ ಆ ತಂಡದ ಆಟಗಾರನಾಗಿ ಬಂದು ಅದೇ ತಂಡನ ಮುಂದಾಳತ್ವನ ವಹಿಸ್ಬೇಕು ಅಂತ ಹೇಳಿದ್ರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ಕಡೆಯ ಪಂದ್ಯದಲ್ಲಿ ನಾವು ಸೋತೋಗ್ಬಿಡ್ತೀವಿ ಥೈಲ್ಯಾಂಡ್ ವಿರುದ್ಧ. ಇಲ್ಲ ಅಂತ ಹೇಳಿದ್ರೆ ನಾವು ಬಹುಶಃ ಬೀಜಿಂಗ್ ಒಲಿಂಪಿಕ್ಸ್ ಕ್ವಾಲಿಫೈ ಆಗ್ಬಿಡ್ತಾ ಇದ್ವಿ. ಆ ಒಂದು ಸುವರ್ಣ ಅವಕಾಶನ ನಾವು ಮಿಸ್ ಮಾಡ್ತೀವಿ. ಕಡೆಯ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ನಾವು 2-0 ಅಂತರದಿಂದ ಸೋತೋಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಆ ಕ್ವಾಲಿಫೈ ಆಗಿತ್ತು ಅಂದ್ರೆ ಒಲಿಂಪಿಕ್ ತಂಡಕ್ಕೆ ನಾಯಕ ನಾನೇ ಆಗ್ತಾ ಇದ್ದೆ. ಕರ್ನಾಟಕದಿಂದ ನಾನು ಒಬ್ನೇ ಇದ್ದೆ, ಇನ್ನೊಬ್ರು ಕುಟ್ಟಿಮನಿ ಅಂತ ಇದ್ರು, ಬೇರೆ ಎಲ್ಲರೂ ಇದಾರೆ. ಈಗಲೂ FC ಗೋವಾ ತಂಡಕ್ಕೆ ಕೋಚ್ ಆಗಿದ್ದಾರೆ ಒಬ್ರು ಗೌರ್ಮಂಗಿ ಸಿಂಗ್ ಅಂತ. ರಿಲಯನ್ಸ್ ಒಂದು ಮಣಿಪುರ್ ಇದರಲ್ಲಿ ಚಿತ್ರ ಅಂತ ಇದಾಗಿದ್ದಾರೆ. ಹಲವಾರು ಆಟಗಾರರು ಕಲ್ಕಟ್ಟಾದಲ್ಲಿದ್ದಾರೆ, ಅಂದ್ರೆ ಕೆಲಸ ಮಾಡ್ತಾ ಇದಾರೆ, ಕೋಚಿಂಗ್ ಅಲ್ಲಿ ಇದ್ರಲ್ಲಿ ಇದ್ದಾರೆ. ಅದೇನಾದ್ರು ಆ ಒಂದು ಕಡೆ ಹಡಲ್ನ ದಾಟಿದ್ರೆ ಬಹುಶಃ ಒಲಿಂಪಿಕ್ ತಂಡನ ಮುಂದಾಳತ್ವನ ವಹಿಸೋದು. ಭಾರತಕ್ಕೆ ಆಡೋದೇ ಇದು, ಅದನ್ನ ಮುಂದಾಳತ್ವ ವಹಿಸ್ತೀವಿ ಅಂತ ಹೇಳಿದ್ರೆ ಇನ್ನೂ ಹೆಮ್ಮೆ ವಿಷಯ. 2005 ಸೀನಿಯರ್ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆದ ನಂತರ ಪಾಕಿಸ್ತಾನದಲ್ಲಿ ನಡೆದ SAFF ಕಪ್ ಗೆದ್ದಿದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ. ಇಂಡಿಯಾಗ ಆಡ್ತೀವಿ ಅಂತ ಹೇಳಿದಾಗ ಈಗ ಆಡೋದೇ ಗೆಲ್ಲೋದಕ್ಕೆ ಅಂತ. ಟೂರ್ನಮೆಂಟ್ ಅಲ್ಲಿ ಟ್ರೋಫಿ ಗೆಲ್ತೀವಿ ಅಂತ ಹೇಳಿದ್ರೆ ಅದ್ರ ಸಂತೋಷನೇ ಬೇರೆ ಇರುತ್ತೆ.
ಯಾಕಂದ್ರೆ 2005 ಅದು ಸೀನಿಯರ್ ಡೆಬ್ಯೂ ಆಗಿರುತ್ತೆ. ನಮ್ಗೆ ಅದು ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ಏನೋ ನಾವ್ ಇಲ್ಲಿಗೆ ಬಂದಿದ್ದೀವಿ, ಏನೋ ಒಂಥರ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಪ್ರತಿಫಲ ಸಿಕ್ತು ಅಂತ ಹೇಳ್ತೀವಲ್ಲ, ಆ ರೀತಿ. ವಿಶ್ವಕಪ್ನೇ ತಗೊಂಡ್ರೆ ಮೊನ್ನೆ ಮುಗ್ದಿದ್ದು 48 ದೇಶಗಳು ಪ್ರತಿನಿಧಿಸಿ ಈಗ ಒಬ್ರೇ ಒಬ್ರು ವರ್ಲ್ಡ್ ಚಾಂಪಿಯನ್ ಅಂತ ಹೇಳಿದ್ರೆ ಇಷ್ಟನ್ನ ದಾಟ್ಕೊಂಡು ನೀವು 1 ತಿಂಗಳ ಕಾಲ ಆಡಿ ಈ 1 ತಿಂಗಳಿಗೋಸ್ಕರ ನೀವು 4 ವರ್ಷ ಕಷ್ಟಪಡ್ಬೇಕು. ಆ 4 ವರ್ಷದ ಕಷ್ಟಪಟ್ಟು ನಿಮ್ಗೆ 1 ತಿಂಗಳ ಕಾಲ ನೀವು ಎಲ್ಲರ ಜೊತೆ ಇದ್ದಾಡಿ ಎಲ್ಲ ಮಾಡಿ ನಿಮ್ಗೆ ಚಾಂಪಿಯನ್ ಆಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಅನುಭವ ಇರುತ್ತಲ್ಲ, ಅನುಭವ ಬೇರೆ. ಮತ್ತೆ ಅದ್ರ ಹಿಂದೆ ಬಹಳಷ್ಟು ಕಷ್ಟ ನೋವುಗಳು. ಮತ್ತೆ ಈಗ ನೀವು ನೋಡ್ಬೋದು, ಯಾಕಂದ್ರೆ ಈ ವಿಶ್ವಕಪ್ ಅಲ್ಲಿ ಯಾವ ರೀತಿ ತಂಡಗಳು ಸೋತಾಗ ಅವರ ಎಮೋಷನಲ್ ಯಾವ ರೀತಿ ಹೊರಗಡೆ ಬರ್ತಾ ಇದೆ, ಅಳ್ತಾ ಇದಾರೆ ಅಂತ ಹೇಳಿದ್ರೆ ಅಷ್ಟು ಮಹತ್ವ ಒಂದು ತಂಡ, ಒಂದು ವರ್ಷದಿಂದ ಕಾದಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಮತ್ತೆ ಇನ್ನೊಂದಂತ ಇನ್ನು ಮುಂದಿನ 4 ವರ್ಷಕ್ಕೆ ನಿಮ್ಗೆ ಗೊತ್ತೇ ಇರಲ್ಲ ನೀವು ವಿಶ್ವಕಪ್ ಮತ್ತೆ ಆಡ್ತೀರಾ ಇಲ್ವೋ ಅಂತ. ಯಾಕಂದ್ರೆ ಕ್ವಾಲಿಫೈಯಿಂಗ್ ರೌಂಡ್ಸ್ ಅಲ್ಲಿ ನೀವು ಕ್ವಾಲಿಫೈ, ಈಗ ಯಾಕಂದ್ರೆ ಇಟಲಿ ಕ್ವಾಲಿಫೈನ್ ಆಗಿಲ್ಲ, ಆ ಒಂದು 4 ವರ್ಷದಲ್ಲಿ ನಿಮ್ಗೆ ಇಂಜುರಿ ಆಗ್ಬೋದು, ರಿಕವರಿ ಆಗ್ಬೋದು, ರಿಹ್ಯಾಬಿಟೇಷನ್, ಸೊ ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಆ ಒಂದು ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ನೀವು ಯಾವುದೇ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಎಸ್ಪೆಷಲಿ ನಿಮ್ ದೇಶಕ್ಕೆ ಆಡಿದಾಗ ಗೆಲ್ತೀರಾ ಅಂತ ಹೇಳಿದ್ರೆ ಅದರ ಅನುಭವನೇ ಒಂಥರ ಡಿಫ್ರೆಂಟ್. 2007 ಮತ್ತು 2009 ನೆಹರು ಕಪ್ ವಿನ್ನರ್ ನಿಮ್ ತಂಡ. AFC ಕ್ವಾಲಿಫೈಯಿಂಗ್ ರೌಂಡ್ ಕೂಡ ಆಡಿದ್ರಿ ಅವಾಗ. 2010 ವರ್ಲ್ಡ್ ಕಪ್ ಕ್ವಾಲಿಫೈಯಿಂಗ್ ರೌಂಡ್ ನಲ್ಲಿ ಲೆಬನಾನ್ ಜೊತೆ ಆಡಿದ್ರಿ ನೀವು. ಸೊ ಹೇಗಿತ್ತು ಈ ಎಲ್ಲಾ ಟೂರ್ನಮೆಂಟ್ಗಳು? ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರೆ, ಗೋಲ್ಡನ್ ಜನರೇಷನ್ ಅಂತ ಹೇಳಿದ್ರೆ, ನಾನು ಇಂಡಿಯನ್ ಜರ್ಸಿ ಆಗಕ್ಕೆ ಶುರು ಮಾಡಿದ್ರೆ ಭಾರತ ತಂಡ ಪ್ರತಿನಿಧಿಸಕ್ಕೆ ಶುರು ಮಾಡಿದ್ಮೇಲೆ ಹಿಂದೆ ಚುನಿಗೋಸ್ವಾಮಿ, ಬೈಚುಂಗ್ ಬುಟಿಯಾ ಇವ್ರದ್ದೊಂದು ಗೋಲ್ಡನ್ ಜನರೇಷನ್ ಅಂತ ಇತ್ತು. ಗೋಲ್ಡನ್ ಜನರೇಷನ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತನ ಪ್ರತಿನಿಧಿಸ್ತಲ್ದೆ ಆ ಟ್ರೋಫಿಗಳನ್ನ ಗೆಲ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ದು ಗೋಲ್ಡನ್ ಜನರೇಷನ್. ಗೋಲ್ಡನ್ ಜನರೇಷನ್ ಮತ್ತೆ ಆಗಿದ್ದು 2007, 2009, 2011 ಈ ಒಂದು ಗೋಲ್ಡನ್ ಸುವರ್ಣ ಯುಗ. ಈ ಒಂದು ಸುವರ್ಣ ಯುಗದಲ್ಲಿ ನಾನು ಆ ತಂಡದಲ್ಲಿದ್ದೆ. ಇದಕ್ಕಿಂತ ಅದೃಷ್ಟ ನಿಮ್ಗೆ ಏನ್ ಬೇಕು ಹೇಳಿ ಮೇಡಮ್. ಯಾಕಂದ್ರೆ 2006 ಬಾಬ್ ಔಟನ್ ಅಂತ ಬರ್ತಾರೆ. ಈ ಒಂದು ಸುವರ್ಣ ಯುಗಕ್ಕೆ ಕಾರಣಕರ್ತ ಅವ್ರು ಬಂದದಲ್ದೆ 2007 ನೆಹರು ಕಪ್ನ ನಾವು ಡೆಲ್ಲಿಲಿ ಗೆಲ್ತೀವಿ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 2009 ಮತ್ತೆ ಗೆಲ್ತೀವಿ. ಮತ್ತೆ AFC ಚಾಲೆಂಜರ್ಸ್ ಕಪ್ ಅಂತ ಬರುತ್ತೆ, ಆ AFC ಚಾಲೆಂಜರ್ಸ್ ಕಪ್ ನ ನಾವು ಗೆಲ್ತೀವಿ. ಅಲ್ಲಿ ಗೆದ್ದಾದ್ಮೇಲೆ ಆ ಚಾಲೆಂಜರ್ಸ್ ಕಪ್ ಗೆದ್ದಿದ್ರಿಂದ ಈಗ ಯಾವ ರೀತಿ ವರ್ಲ್ಡ್ ಕಪ್ ಇಡೀ ವಿಶ್ವಕ್ಕೆ, ಯೂರೋ ಕಪ್ ಬರೀ ಯುರೋಪಿಯನ್ ಕಂಟ್ರೀಸ್ಗೆ, ಅದೇ ರೀತಿ ಏಷ್ಯನ್ ಕಪ್ ಏಷ್ಯನ್ಗೆ 27 ವರ್ಷದ ನಂತರ 2011 ದೋಹಾ ಏಷ್ಯನ್ ಕಪ್ಗೆ ನಾವು ಕ್ವಾಲಿಫೈ ಆಗ್ತೀವಿ ಅಂತ ಹೇಳಿದ್ರೆ, ಒಂದು ತಂಡನ ಕಟ್ಟಬೇಕು ಅಂತ ಹೇಳಿದ್ರೆ ಕಾರಣಕರ್ತ ಬಾಬ್ ಔಟನ್ ಸರ್. ಒಂದು ತಂಡ ಗೆಲ್ಬೇಕು ಅಂದ್ರೆ ಎಲ್ಲರೂ ಬೇಕು. ಅವ ಒಂದು ಎಲ್ಲ ಕಾಲ ಕೂಡ ಬಂತು. 2007, 2009, 2011. ಈಗ ಸ್ಪೇನ್ ಈಗ ಎಷ್ಟು ಆಡಿದ್ರು, ಯಾರು ಆಡಿದ್ರು ನಾವೆಲ್ಲ ಮರ್ತೋಗ್ಬಿಟ್ಟಿದ್ವಿ. ಯಾರು ಗೆದ್ರು? ಸ್ಪೇನ್. ಅದೇ ಮೇನ್ ಅಲ್ಲೂ ಯಾವತ್ತು ಈಗ 2ನೇವ್ರನ್ನ ನೆನೆಸ್ಕೊಳ್ಳಲ್ಲ, 3ನೇವ್ರನ್ನ ನೆನೆಸ್ಕೊಳ್ಳಲ್ಲ, ಮೊದಲನೇವ್ರನ್ನ ಮಾತ್ರ ನೆನೆಸ್ಕೊಂತಾರೆ. ಕೋಚಿಂಗ್ ನಲ್ಲಿ ನೀವು AFC A ಲೈಸೆನ್ಸ್ ಇದೆ ನಿಮ್ಮ ಹತ್ರ. ಕರ್ನಾಟಕ ಹೆಡ್ ಕೋಚ್ ಆಗಿ, ಹಾಗೆ ಸಂತೋಷ್ ಟ್ರೋಫಿ ಅಸಿಸ್ಟೆಂಟ್ ಕೋಚ್ ಆಗಿದ್ರಿ ಗುಜರಾತ್ ಪುರುಷರ ಫುಟ್ಬಾಲ್ ತಂಡಕ್ಕೆ. ನಮ್ಮ ಭಾರತದ ಭವಿಷ್ಯ ಹೇಗಿದೆ? ಭಾರತೀಯ ಫುಟ್ಬಾಲ್ ದಿಗ್ಗಜರಾದ ಸುನಿಲ್ ಛೇತ್ರಿ ಅವರು ವಿಶ್ವದ ಅತಿ ಹೆಚ್ಚು ಗೋಲ್ ಸ್ಕೋರರ್ ಆಗಿ 3ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ರೊನಾಲ್ಡೋ ಮತ್ತು ಮೆಸ್ಸಿ ನಂತರದ ಸ್ಥಾನದಲ್ಲಿದ್ದಾರೆ. ಗೆಲ್ಬೇಕು ಅಂತ ಹೇಳಿದ್ರೆ ಹಿಂದೆಯವ್ರು ಚೆನ್ನಾಗಿ ಆಡಿ ಮುಂದೆಯವ್ರು ಗೋಲ್ ಹೊಡಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗ ಮುಂದೆಯವ್ರು ಗೋಲ್ ಹೊಡೆದು ಹಿಂದೆಯವ್ರು ಸೇವ್ ಮಾಡಲಿಲ್ಲ ಅಂದ್ರೆ ಇದೆ ಒಂದು ತಂಡವಾಗಿ. ಅದೇ ರೀತಿ ನಾವು ಕ್ವಾಲಿಫೈ ಆಗಬೇಕು ಅಂತ ಹಲವಾರು ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ವಿಶ್ವಕಪ್ ಆಡ್ತೀವಿ. 1998 ಕ್ರೊಯೇಷಿಯಾ 3rd ಪ್ಲೇಸ್ ಆದ್ರು. 20 years ಪ್ಲಾನ್ ಮಾಡಿದ್ರು. ಈಗ 2018 ಅವ್ರು ರನ್ನರ್ ಅಪ್ ಆಗ್ತಾರೆ. ಸೊ ಅದೇ ರೀತಿ ಒಂದು ಪ್ಲಾನ್, ಒಂದು ಸ್ಟ್ರಕ್ಚರಲ್ ಪ್ಲಾನ್ ಬೇಕು. ಸರ್, ಈಗ ಈ ಕಾಲ್ ಚೆಂಡಿನ ಆಟಕ್ಕೆ ಒಂದು ಚೆಂಡಿದ್ರೆ ಸಾಕು, ದುಬಾರಿ ಗೇಮ್ ಏನಲ್ಲ ಇದು. ಹಳ್ಳಿಯಲ್ಲಿ ಮಕ್ಕಳು ಆಡ್ತಿರ್ತಾರೆ, ನಾವು ನೋಡಿದೀವಿ. ಒಂದ್ ಚೆಂಡು ಸಿಕ್ತಂದ್ರೆ ಸಾಕು, ಒಂದಿಷ್ಟು ಜನ ಸೇರಿ ಆಡ್ತಾ ಇರ್ತಾರೆ. ಗ್ರಾಮೀಣ ಜನರನ್ನು ನಾವು ಸೇರಿಸ್ಕೋಬಹುದಂದ್ರೆ ಏನ್ ಮಾಡಬಹುದು? ಅದನ್ನೇ ಈಗ ನ್ಯೂನ್ಯತೆಗಳು ಇರೋದ್ರಿಂದ ಈಗ ನಾವು ಹೋಗ್ತಾ ಇದ್ದೀವಿ. ಈಗ ಮೈಸೂರಿಗೆ ನಾನು ನಂಜನಗೂಡ, ನಾನು ಚಿಕ್ಕವನಾಗಿದ್ದಾಗ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಅಂಡ್ ಸ್ಪೋರ್ಟ್ಸ್ ಕೋಚ್ಗಳನ್ನ ಹೈರ್ ಮಾಡಿ ಎಲ್ಲಾನು ಕಡೆನೂ ಕಳಿಸ್ತಾ ಇದ್ರು. ಈಗ ಅಲ್ಲಿ ಗೋಪಾಲ್ ಕೋಚ್ ಬಂದಿರಲ್ಲ ಅಂದ್ರೆ ಬಹುಶಃ ನಾನು ಫುಟ್ಬಾಲ್ ಆಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಈಗ ಕೋಚ್ ಏನ್ ಹೇಳಿದ್ರೆ, ಈಗ ಕಲ್ತಾದ್ಮೇಲೆ ನೀನ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಸೆಲೆಕ್ಷನ್ ಆದವ್ರು ಎಲ್ಲಿಗೆ ಬಂದ್ವಿ, ನಾವು DYSS ಬಂದ್ವಿ. ಸೊ ಆ ರೀತಿ ಹಂತವಾಗಿ ಅಂತ ಹೇಳಿದ್ರೆ ನಿಮ್ಮನ್ನ ಹುಡುಕೋರ್ ಬೇಕು. ಟ್ಯಾಲೆಂಟ್ಗೆ ನಮ್ಮ ಇಂಡಿಯಾದಲ್ಲಿ ಕಡಿಮೆ ಇಲ್ಲ, ಟ್ಯಾಲೆಂಟ್ ತುಂಬಾ ಜನ ಇದಾರೆ. ಆದ್ರೆ ನಿಮ್ಗೆ ಆ ಒಂದು ಸರಿಯಾದ ದಾರಿ ತೋರ್ಸೋರ್ ಬೇಕು, ಮಾರ್ಗದರ್ಶಕರು ಬೇಕು. ರಿಸಲ್ಟ್ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ.
ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಯೋಚನೆ ಮಾಡಲ್ಲ. ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಹೌದಪ್ಪ ಈ ಹುಡುಗನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ ಆ ರೀತಿಯಾದ ಕೋಚಸ್ಗಳು ಬೇಕು, ಆ ರೀತಿಯಾದ ತರಬೇತಿಗಳು ಅವ್ರಿಗೆ ಹೌದಪ್ಪ ಇವ್ರು ಕೊಟ್ರೆ ಕರೆಕ್ಟ್ ಪ್ಲಾಟ್ಫಾರ್ಮ್ ಅಚೀವ್ ಮಾಡ್ತಾರೆ. ಅಂದ್ರೆ ಕಳ ಹಂತದಲ್ಲಿ ಗಮನಿಸೋರು ಯಾರು ಇಲ್ಲ. ಹೌದು, ಯಾಕಂತೇಳಿ ಆಯ್ಕೆ ಆದ್ಮೇಲೆ ನೀವು ಗಮನಿಸ್ತೀರಾ ಅಂತ ಹೇಳ್ತು ಅಂತೇಳಿ. ಈಗ ನೀರಜ್ ಚೋಪ್ರಾ ಆಗಿರ್ಬೋದು, PV ಸಿಂಧು ಅವ್ರು ಗೆದ್ರು. ಸೊ ಈ ತರ ಎಲ್ಲ ಗೆದ್ದಾದ್ಮೇಲೆ ನಾವು ಕೊಡೋ ಬದಲು ಗೆಲ್ಲಕ್ಕಿಂತ ಮುಂಚೆನೆ ಪ್ರೋತ್ಸಾಹ. ಎಲ್ಲ ಅಕಾಡೆಮಿಗಳು ಒಂದೇ ಪೇಜಲ್ಲಿ ಕೆಲಸ ಮಾಡಿದ್ರೆ ಅಲಾಂಗ್ ವಿತ್ ಅಸೋಸಿಯೇಷನ್, ಸ್ಟೇಟ್ ಅಸೋಸಿಯೇಷನ್ ಆಗಿರ್ಬೋದು, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಆಗಿರ್ಬೋದು, ಎಲ್ಲ ಒಂದು ಪೇಜಲ್ಲಿ ವರ್ಕ್ ಮಾಡ್ತಾ ಅಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ರೆ ಸೊ ಎಲ್ಲ ನಾವು ಒಂದ್ ಪೇಜಲ್ಲಿ ಮಾಡೋ ಸಕ್ಸಸ್ ಸಿಗುತ್ತೆ ಮೇಡಮ್. ನಿಮ್ಮ ಕ್ರೀಡಾ ಸಾಧನೆಗೆ KOA ಅವಾರ್ಡು, ಏಕಲವ್ಯ ಅವಾರ್ಡು, ಹಾಗೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಬಂದಿದೆ. ಇಂತಹ ಅತ್ಯುನ್ನತ ಅವಾರ್ಡ್ ಸಿಕ್ಕಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತದ ಕ್ರೀಡಾಪಟುವಿಗೆ ಅಂತ? ಯಾವುದೇ ಸಂಶಯ ಇಲ್ಲ. ಅಂತ ಹೇಳಿದ್ರೆ ನೀವು ಕಷ್ಟ ಪಡ್ತಾ ಇದ್ದೀರಾ, ಅದನ್ನ ರೆಕಗ್ನೈಸೇಷನ್ ಮಾಡ್ತಾ ಇದಾರೆ. ಈಗ ನಾನು ಕರ್ನಾಟಕದಿಂದ ಪ್ರತಿನಿಧಿಸಿದಾಗ ನಿಮ್ಗೆ ಹೌದಪ್ಪ ಆಡ್ತಾರೆ, ಹೊರಗಡೆ ಹೋಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ನಮ್ಮನ್ನ ಗುರುತಿಸಿದಾಗ ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವಾರ್ಡ್ ಅದೊಂದು ಸಿಕ್ತೆ. ಏಕಲವ್ಯ ಅವಾರ್ಡ್ ನನ್ಗೆ ಇನ್ನೂ ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಈ 2011 ಏಷ್ಯನ್ ಕಪ್ಗೆ ಅಂತ ಹೇಳಿದಾಗ ನಾನು ಇದರಲ್ಲಿ ಪ್ರಿಪರೇಷನ್ ಇರ್ತೀನಿ. ಅವಾಗ ನಾನು ಇರೋದಿಲ್ಲ, ನಾನು ಹೊರಗಡೆ ಇರ್ತೀನಿ. ಅವಾಗ ನಮ್ಮ ತಾಯಿ ಬಂದು ಇಸ್ಕೊಂತಾರೆ. ಸೊ ಅದೊಂದು ನನಗೆ ಒಂಥರ ಮರೆಯಲಾಗದ ಕ್ಷಣ. ಈಗ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ನನ್ನ ಜೊತೆ ಅವ್ರಿಗೂ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಅದು ಒಂದು ಉನ್ನತ ಇದ್ರಲ್ಲಿ ಅಂತ ಹೇಳಿದಾಗ ನನಗೆ ಬಂತು ಖುಷಿ. ಅದ್ರ ನಮ್ಮ ತಾಯಿ ಇಸ್ಕೊಂಡಿದ್ದು ಇನ್ನೂ ಖುಷಿ ಆಯ್ತು ಮೇಡಮ್. ಈಗ ರೆಕಗ್ನೈಸೇಷನ್ ಸಿಗ್ಬೇಕು ಮೇಡಮ್. ನಿಮ್ಮ ಒಂದು ಏಳಿಗೆಯಲ್ಲಿ ಪಾಲಕರ ಶ್ರಮ ಜಾಸ್ತಿ. ಮೇಡಮ್ ಈಗ ಏಳಿಗೆ ಅಂತ ಹೇಳಿದ್ರೆ 7th ಸ್ಟ್ಯಾಂಡರ್ಡ್ ಎಲ್ಲಾನು ಬಿಟ್ಟು ನನ್ನ ಹಾಸ್ಟೆಲ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಶ್ರಮ ಇರುತ್ತೆ. ಮಂಜು ಅವರೇ, ಈಗ ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಹಾಗೆ ಕೋಚ್ ಆಗಿಯೂ ಕೂಡ ಅತ್ಯುನ್ನತ ಸಾಧನೆ ಮಾಡಿದ್ರಿ. ಈಗ ನಿಮ್ಮ ಮುಂದಿನ ಗುರಿ ಏನು ಅಂತ? ಯಾವ ರೀತಿ ಪ್ರತಿಭೆಗಳಿಗೆ ಅವಕಾಶನ ಕಲ್ಪಿಸ್ಬೇಕು ಕೋಚ್ ಆಗಿ. ಈಗ ಒಂದು ಅವಕಾಶ ಪ್ಲಾಟ್ಫಾರ್ಮ್. ಈಗ ನಾನೆಲ್ಲೋ ನೋಡ್ತೀನಿ, ಈ ಹುಡುಗ ಚೆನ್ನಾಗಿ ಆಡ್ತದಾನೆ, ಹೌದಾ, ಅವನಿಗೆ ಇಲ್ಲಿ ಹೋಗಿ ನೀನು ಹೋಗಿ ಜಾಯ್ನ್ ಆಗು. ಅವ್ರಿಗೆ ಅಕಾಡೆಮಿಕ್ ಫೋನ್ ಮಾಡೋದಾಗ್ಲಿ ಅಥವಾ ಫೆಡರೇಷನ್ ಫೋನ್ ಮಾಡೋದಾಗ್ಲಿ, ನನಗೆ ಯಾವ ರೀತಿ ಸಿಕ್ತು ಅದೇ ರೀತಿ ಇನ್ನೊಬ್ರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅವಕಾಶ ಕಲ್ಪಿಸೋದು. ಸೊ ಅದೇ ಈಗ ನಾನು ಕೋಚಿಂಗ್ ಲೈಸೆನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಫುಟ್ಬಾಲ್ ನಾನಿದ್ದಾಗ ಇವಾಗಂತ ಎವಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಬಹಳಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಪ್ಡೇಟ್ ಆಗ್ಬೇಕು. ಹೌದು, ಲೀಗ್ ಹಂತದ ಪಂದ್ಯಾವಳಿಗಳಾಗಿರ್ಬೋದು. ಈಗ ನಾನು ನ್ಯೂನ್ಯತೆ ಬಗ್ಗೆ ಮಾತಾಡಿದಾಗ ಆ ನ್ಯೂನ್ಯತೆನ ಸರಿ ಮಾಡ್ಬೇಕಾಗಿರೋದು ಮೊದಲನೇ ಜವಾಬ್ದಾರಿ ನಂದು ಆಗಿರೋದು. ಸೊ ಅಂತ ಹೇಳಿದ್ಮೇಲೆ ಕೋಚ್ ಆಗಿ ಅಂತ ಹೇಳಿದ್ರೆ ಈಗ ಗ್ರಾಸ್ ರೂಟ್ ಲೆವೆಲ್ ಈ ಏಜ್ಗೆ ಹುಡುಗನ ಹತ್ರ ಎಷ್ಟಿರ್ಬೇಕು, ಹೌದು, ಟೆಕ್ನಿಕಲ್ ಅಬಿಲಿಟಿ ಎಷ್ಟಿರಬೇಕು, ಫಿಟ್ನೆಸ್ ಅಬಿಲಿಟಿ ಎಷ್ಟಿರಬೇಕು. ಆದ್ರೆ ಮೇಡಮ್ ಟೆಕ್ನಿಕಲ್ ಅಬಿಲಿಟಿ ಇತ್ತು ಅಂತ ಹೇಳಿದ್ರೆ ನೀವು ಫಿಟ್ನೆಸ್ ಇಂಪ್ರೂವ್ ಮಾಡ್ಕೋಬಹುದು. ಟೆಕ್ನಿಕಲ್ ಅಬಿಲಿಟಿ ಅದನ್ನೇ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳೋದು. ಈ ಕಾಲ್ ಚೆಂಡಿನ ಆಟಕ್ಕೆ ಯಾವ ರೀತಿ ಡಯಟ್ ಇರ್ತದೆ, ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ? ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನೀವು ಎಷ್ಟು ನಿಮ್ಮನ್ನ ನೀವು ತೊಡಗಿಸ್ಕೊಂತೀರಾ. ಇದಾದ್ಮೇಲೆ ಬೆಳಗ್ಗೆ 3 ಗಂಟೆ ಮಧ್ಯಾಹ್ನ 3 ಗಂಟೆ ಏನ್ ಮಾಡ್ತೀರಾ, ಅದಾದ್ಮೇಲೆ ಆಫ್ ದ ಫೀಲ್ಡ್ ಅಂತ ಬರ್ತೀವಿ. ಸೊ ನಿಮ್ದು ಡಯಟ್ ಏನು, ಸಪ್ಲಿಮೆಂಟ್ ಏನು, ಅದಾದ್ಮೇಲೆ ನಿಮ್ದು ಜಿಮ್ ಇದಾಗಿರ್ಬೋದು, ಫಿಸಿಯೋ ಎಲ್ಲನೂ. ಇವತ್ತು ಗೆದ್ರಪ್ಪ ನೀರಜ್ ಚೋಪ್ರಾ, PV ಸಿಂಧು ಗೆದ್ರು, ಇವ್ರು ಗೆದ್ರು, ಆದ್ರೆ ಇದರಿಂದ ಶ್ರಮ ಇಷ್ಟೆಲ್ಲ ಇರುತ್ತೆ. ಅದನ್ನ ನೀವು ಇಲ್ಲಿಂದನೇ ಮಾಡಿತ್ತು ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗಳಿಗೆ ಹೌದಪ್ಪ ಏನೋ ಸರ್ಕಾರ ಮಾಡ್ತಾರೆ, ಏನೋ ಒಂದ್ ಮಾಡ್ತಾ ಇದಾರೆ, ಸೊ ನನ್ನ ಮಗಳಿಗೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮಾನಸಿಕ ಒತ್ತಡ, ಅಂದ್ರೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸೋ ಒಂದು ಮನೋಭಾವನೆ ನಮ್ಮ ಕ್ರೀಡಾಪಟುವಿಗಿರಬೇಕು. ಈಗ ಬಹುಮುಖ್ಯವಾಗಿ ಅದೇ ಬೇಕು. ಉದಾಹರಣೆಗೆ ಮೊನ್ನೆ ಮುಗ್ದಿದೆ ಫೈನಲ್ಲೇ ನೋಡ್ಬೋದಿತ್ತು, ಯಾವ ರೀತಿ ಜಗಳ ಆಯ್ತು, ಯಾವ ರೀತಿ ಇದಾಯ್ತು ಅಂತ ಹೇಳಿದ್ರೆ ಅದನ್ನೇ ಒಂದು ಸೋಲು ಗೆಲುವು, ಮಾನಸಿಕ ಒತ್ತಡ ಯಾವ ರೀತಿ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತೀವಿ. ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳಿದಾಗ ನಾವು ಇದ್ ಮಾಡ್ತೀವಿ ಎಲ್ಲ. ಆದ್ರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಲಿಮಿಟ್ ತನಕ ಇದ್ ಮಾಡ್ಬೇಕು, ಯಾವ ಲಿಮಿಟ್ ತನಕ ಇದ್ ಮಾಡಬಾರ್ದು ಅಂತ. ಒಳ್ಳೆದು. NS ಮಂಜು ಅವರೇ, ನೀವೊಬ್ಬ ಕ್ರೀಡಾ ಸಾಧಕರಾಗಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಕ್ರೀಡಾ ಪಯಣದ ಸ್ಫೂರ್ತಿಯ ಬದುಕು ನಮ್ಮ ಯುವ ಜನಾಂಗಕ್ಕೆ ದಾರಿದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು. ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ NS ಮಂಜು ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.